ಸಮಾಜದಲ್ಲಿ ಮತ್ತು ನಿಮ್ಮ ಮನೆಯಲ್ಲಿ ನಿಮ್ಮ ಗೌರವವನ್ನು ಹೆಚ್ಚಿಸಲು 18 ರಹಸ್ಯ ಮಾರ್ಗಗಳು. 1. ಅವ್ಯವಸ್ಥೆಯಿಂದ ಬದುಕುವ ವ್ಯಕ್ತಿಯನ್ನು ಅಚ್ಚುಕಟ್ಟಾಗಿ ಮತ್ತು ಸ್ವಚ್ಛವಾಗಿರುವ ಜನರು ಮತ್ತು ಫಿಟ್ ಆಗಿರುವ ಜನರು ಅವರನ್ನು ವಿಭಿನ್ನವಾಗಿ ನೋಡುತ್ತಾರೆ, ಅವರಿಗೆ ಗೌರವವನ್ನು ನೀಡುವುದಿಲ್ಲ. ಆದ್ದರಿಂದ ಮೊದಲನೆಯದಾಗಿ ನಿಮ್ಮ ವ್ಯಕ್ತಿತ್ವವನ್ನು ಸುಧಾರಿಸಲು ಪ್ರಯತ್ನಿಸಿ. ಯಾವಾಗಲೂ ಸ್ವಚ್ಛವಾಗಿರಿ, ಉತ್ತಮ ಬಟ್ಟೆಗಳನ್ನು ಧರಿಸಿ ಮತ್ತು ಶೇವ್ ಮಾಡಿ. ನಿಮ್ಮ ಪ್ರದರ್ಶನ ಎಷ್ಟೇ ತಿಳುವಳಿಕೆ ಇದ್ದರೂ ಪರವಾಗಿಲ್ಲ, ನೀವು ನಿಮ್ಮನ್ನು ಸ್ವಚ್ಛವಾಗಿಟ್ಟುಕೊಳ್ಳದಿದ್ದರೆ ಜನರು ನಿಮ್ಮನ್ನು ನಿರ್ಲಕ್ಷಿಸುವುದು ಉತ್ತಮ ಮತ್ತು ಯಾರೂ ಸಹ ನಿಮ್ಮನ್ನು ಗೌರವಿಸುವುದಿಲ್ಲ. 2. ಯಾರಿಗೂ ಭಯಪಡಬೇಡಿ. ಜನರಲ್ಲಿ ನಿಮ್ಮ ಸ್ಥಾನಮಾನದ ಮತ್ತು ಗೌರವವನ್ನು ಹೆಚ್ಚಿಸುವುದು ಹೇಗೆ ಎಂದರೆ ಇಂದಿನಿಂದ ಭಯಪಡುವುದನ್ನು ನಿಲ್ಲಿಸಿ. ಶ್ರೀಕೃಷ್ಣ ಹೇಳಿದ ಮಾತುಗಳನ್ನು ನೆನಪಿನಲ್ಲಿಡಿ. ನಿನ್ನನ್ನು ಯಾರೂ ಕೊಲ್ಲಲು ಸಾಧ್ಯವಿಲ್ಲ, ನಿನಗೆ ಯಾರೂ ಹಾನಿ ಮಾಡಲಾರರು. ನೀವು ಮಾತ್ರ ಯಾವುದೇ ತಪ್ಪು ಕೆಲಸ ಮಾಡಬೇಡಿ, ನೀವು ಸಹ ನಿಖರವಾಗಿ ಅದೇ ಮಾಡಬೇಕು. ನಿಮಗೆ ನಿಮ್ಮೊಳಗೆ ಯಾರೋ ಇದ್ದಾರೆ ಎಂಬುದನ್ನು ಸಮಾಜಕ್ಕೆ ತೋರಿಸಬೇಕು. ನೀವು ಯಾವಾಗಲೂ ಸತ್ಯ ಮತ್ತು ನ್ಯಾಯಕ್ಕಾಗಿ ಮಾತನಾಡಲು ಸಿದ್ಧವಾಗಿರಬೇಕು. ನೀವು ನಿಮ್ಮನ್ನು ಬಲವಾಗಿ ತೋರಿಸಿದರೆ ನಿಮ್ಮ ಬಗ್ಗೆ ಹೆಚ್ಚಿನ ಗೌರವವನ್ನು ಪಡೆಯಲು ನಿಮಗೆ ಸಾಧ್ಯವಾಗುತ್ತದೆ. ಜನರು ಸ್ವತಃ ನಿರ್ಭೀತ ಜನರನ್ನು ಗೌರವಿಸುತ್ತಾರೆ. 3. ಎಲ್ಲ ಸಮಯದಲ್ಲೂ ಲಭ್ಯವಿರುವುದನ್ನು ಬಿಟ್ಟುಬಿಡಿ. ನೀವು ಈ ಒಂದು ವಿಷಯವನ್ನು ಕೇಳಿರಬೇಕು. ಯಾರಾದರೂ ಕರೆದ ತಕ್ಷಣ ಭೇಟಿ ನೀಡುವ ಮೂಲಕ ಅಥವಾ ಯಾವುದಕ್ಕೂ ಸಿದ್ಧವಾಗಿರುವುದು ಮನುಷ್ಯ ತನ್ನ ಮೌಲ್ಯವನ್ನು ಕಡಿಮೆ ಮಾಡಿಕೊಳ್ಳುತ್ತಾನೆ. ಹಾಗೆ ಮಾಡುವುದರಿಂದ ಜನರು ನಿಮಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡುವುದಿಲ್ಲ. ಜನರು ಯೋಚಿಸುವುದೇನೆಂದರೆ, ಇವರು ಯಾವಾಗಲೂ ಫ್ರೀಯಾಗಿ ಇರುತ್ತಾರೆ, ಇವರಿಗೇನಿದೆ ಕೆಲಸ, ಕರೆದ ತಕ್ಷಣ ಬರುತ್ತಾರೆ ಎಂದು ಯೋಚಿಸುತ್ತಾರೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮಗೆ ಯಾರೂ ಗಂಭೀರವಾಗಿ ತೆಗೆದುಕೊಳ್ಳುವುದಿಲ್ಲ. ಇಂದಿನ ಕಾಲದಲ್ಲಿ ಸ್ವಲ್ಪ ಯೋಚಿಸಿ ತಡವಾಗಿ ಹೋಗಬೇಕು, ಆಗ ಮಾತ್ರ ಅವನು ನಿಮ್ಮನ್ನು ಗೌರವಿಸುತ್ತಾನೆ. 4. ನಿಮ್ಮ ನಾಲಿಗೆಯನ್ನು ಪೂರ್ಣಗೊಳಿಸಿ. ಇತ್ತೀಚಿನ ದಿನಗಳಲ್ಲಿ ಬಹಳ ಕಡಿಮೆ ಜನರು ಅವರು ನೀಡಿರುವ ಭರವಸೆಗಳನ್ನು ಪಾಲಿಸುತ್ತಾರೆ. ನಿಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸುವುದು ಎಂದು ನೀವು ಆಶ್ಚರ್ಯ ಪಡುತ್ತಿದ್ದರೆ, ಜನರು ನಿಮ್ಮ ಮೇಲೆ ವಿಶ್ವಾಸ, ಭರವಸೆ ಮಾಡುವಂತೆ ನಿಮ್ಮನ್ನು ನೀವು ಇಟ್ಟುಕೊಳ್ಳಬೇಕು. ನಿಮ್ಮ ಮಾತಿನ ಮೇಲೆ ತಕ್ಷಣ ನಂಬಲು ಸಿದ್ಧರಾಗಿರಬೇಕು. ಇದರ ಅರ್ಥ ನೀವು ಯಾರಿಗಾದರೂ ಕೊಟ್ಟಿರುವ ಮಾತುಗಳನ್ನು ಉಳಿಸಿಕೊಳ್ಳಬೇಕು. 5. ನೀವು ಹೆಚ್ಚು ಮಾತನಾಡಿದರೆ ಅಥವಾ ಯಾರೊಂದಿಗಾದರೂ ಮಾತನಾಡಿದರೆ ನಿಮ್ಮ ಮಾತಿಗೆ ಯಾವುದೇ ಮೌಲ್ಯವಿಲ್ಲ. ನಿಮ್ಮ ಮೌಲ್ಯವನ್ನು ಹೆಚ್ಚಿಸಲು ನೀವು ಬಯಸಿದರೆ ಕಡಿಮೆ ಮಾತನಾಡಿ. 6. ಅನೇಕ ಬಾರಿ ನಾವು ನಮ್ಮ ಅಮೂಲ್ಯ ಸಮಯವನ್ನು ಇತರರಿಗಾಗಿ ವ್ಯರ್ಥ ಮಾಡುತ್ತೇವೆ. ಅವರಿಗಾಗಿ ಏನಾದರೂ ಕಾಯೋಣ, ಅವರ ಜೊತೆ ಸ್ವಲ್ಪ ಮಾತಾಡೋಣ, ಇದರ ಹೊರತಾಗಿ ಒಂದು ವಾಕ್ ಹೋಗಿ. ಆದ್ದರಿಂದ ಇದನ್ನು ಮಾಡಬೇಡಿ. ನಿಮ್ಮ ಸಮಯದ ಮಹತ್ವವನ್ನು ನೀವು ಅರ್ಥ ಮಾಡಿಕೊಳ್ಳಿ. 7. ಸುಮ್ಮನೆ ಮಾತನಾಡುವ ಕೆಲವರನ್ನು ನಿಮ್ಮ ಸುತ್ತಮುತ್ತ ನೋಡಿರಬೇಕು. ಜನರು ಅವರ ಮಾತುಗಳನ್ನು ಒಂದು ಸಾರಿ ಕೇಳುತ್ತಾರೆ, ಇದಾದ ನಂತರ ಅವರ ಮಾತಿಗೆ ಹೆಚ್ಚಿನ ಬೆಲೆ ಸಿಗುವುದಿಲ್ಲ. ಹಾಗಾಗಿ ಅಲ್ಲಿ ಇಲ್ಲಿ ಹೆಚ್ಚು ಮಾತನಾಡಬೇಡಿ. ನಿಮ್ಮ ಮಾತುಗಳಿಂದ ಇನ್ನೊಬ್ಬ ವ್ಯಕ್ತಿ ಪ್ರಭಾವಿತನಾಗುವ ರೀತಿಯಲ್ಲಿ ಯಾವಾಗಲೂ ಮಾತನಾಡಿ. ಯಾರೊಂದಿಗಾದರೂ ಮಾತನಾಡುವಾಗ ನಿಮ್ಮ ಅಭಿಪ್ರಾಯಗಳನ್ನು ಸ್ಪಷ್ಟವಾದ ಪದಗಳಲ್ಲಿ ವ್ಯಕ್ತಪಡಿಸಿ. ಯಾರಾದರೂ ಮಾತನಾಡುತ್ತಿದ್ದರೆ ಅವನನ್ನು ಅಡ್ಡಿಪಡಿಸುವುದನ್ನು ತಪ್ಪಿಸಿ. ಸರಿಯಾದ ಭಾಷೆಯನ್ನು ಬಳಸಿ. ಸೌಜನ್ಯದಿಂದ ಮಾತನಾಡಿ. 8. ನಿಮ್ಮ ಎಲ್ಲ ವಿಷಯಗಳನ್ನು ಇನ್ನೊಬ್ಬ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದನ್ನು ಯಾವಾಗಲೂ ತಪ್ಪಿಸಿ. ಅನೇಕ ಬಾರಿ ನಾವು ಉತ್ಸುಕರಾಗುತ್ತೇವೆ ಮತ್ತು ಇತರ ವ್ಯಕ್ತಿಗೆ ಎಲ್ಲವನ್ನೂ ಹೇಳುತ್ತೇವೆ. ಅನೇಕ ಬಾರಿ ಎದುರಿರುವ ವ್ಯಕ್ತಿ ಇದರಿಂದ ಬೇಸರಗೊಳ್ಳಲು ಪ್ರಾರಂಭಿಸುತ್ತಾನೆ. ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಮೌಲ್ಯವು ಕಡಿಮೆಯಾಗುತ್ತದೆ. ಆದ್ದರಿಂದ ಇದನ್ನು ಮಾಡುವುದನ್ನು ತಪ್ಪಿಸಿ. 9. ನಿಮ್ಮ ನ್ಯೂನತೆಗಳ ಮೇಲೆ ಕೆಲಸ ಮಾಡಿ. ನಿಮ್ಮ ಗುರಿಯನ್ನು ಸಾಧಿಸಲು ಶ್ರಮಿಸಿ. ನಿಮ್ಮ ಆರಾಮ ವಲಯದಿಂದ ಹೊರಬರಲು ಪ್ರಯತ್ನಿಸಿ. ನಿಮಗೆ ಯಶಸ್ಸನ್ನು ತರುವ ಕೆಲಸಗಳನ್ನು ಮಾಡಿ.
ನೀವು ಜೀವನದಲ್ಲಿ ಏನನ್ನಾದರೂ ಸಾಧಿಸಿದಾಗ ಜನರು ನಿಮ್ಮನ್ನು ಗೌರವಿಸುತ್ತಾರೆ. 10. ನಿಮ್ಮ ಸ್ವಂತ ಶಕ್ತಿಯಿಂದ ಪ್ರತಿಯೊಂದು ಕೆಲಸವನ್ನು ಮಾಡಿ. ಯಾವುದೇ ವ್ಯಕ್ತಿಯ ಮೇಲೆ ಎಂದಿಗೂ ಅವಲಂಬಿತರಾಗಬೇಡಿ. ಪ್ರತಿ ಕೆಲಸಕ್ಕೂ ನೀವು ಬೇರೆಯವರ ಮೇಲೆ ಅವಲಂಬಿತರಾದಾಗ ಅದು ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ನೀವು ಏನಾದರೂ ಸಿಕ್ಕಿ ಹಾಕಿಕೊಂಡಿದ್ದರೆ ಆಗ ನೀವು ಎದುರಿರುವ ವ್ಯಕ್ತಿಯನ್ನು ವಿನಂತಿಸಬಹುದು. ಆದರೆ ಯಾರಾದರೂ ನಿರಾಕರಿಸಿದರೆ ನೀವು ಅವನನ್ನು ಹಿಂಬಾಲಿಸಬಾರದು. ಇದರೊಂದಿಗೆ ವಿಷಯವು ನಿಮ್ಮ ಸ್ವಾಭಿಮಾನಕ್ಕೆ ಬರುತ್ತದೆ. 11. ನಮ್ಮ ನಡವಳಿಕೆಯು ಒಂದೇ ಆಗಿರಬೇಕು ಮತ್ತು ನಾವು ತಪ್ಪು ಸ್ನೇಹಿತರಿಂದ ದೂರವಿರಬೇಕು. 10ರ ಬದಲು ನಾವು ಒಳ್ಳೆಯ ಮತ್ತು ವಿಶ್ವಾಸಾರ್ಹರಾದ ಇಬ್ಬರೇ ಸ್ನೇಹಿತರನ್ನು ಮಾತ್ರ ನೋಡಬೇಕು. ಪ್ರತಿ ತೊಂದರೆಯಲ್ಲೂ ನಮ್ಮನ್ನು ಬೆಂಬಲಿಸುವವರು ಮತ್ತು ಸಮಾಜದಲ್ಲಿ ಉತ್ತಮ ವ್ಯಕ್ತಿಯ ಸ್ಥಾನಮಾನವನ್ನು ಹೊಂದಿರುವವರು ಆಗಿರಬೇಕು. ಹಿರಿಯರು ಹೇಳುತ್ತಾರೆ, ಸಹವಾಸದಿಂದ ಗುಣಗಳು ಬರುತ್ತವೆ. ಒಳ್ಳೆಯ ಜನರೊಂದಿಗಿನ ಸ್ನೇಹವು ನಿಮ್ಮ ಮೌಲ್ಯವನ್ನು ಹೇಗೆ ಪಡೆಯುವುದು ಎಂಬುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. 12. ನಮ್ಮ ಗುರಿಗಳನ್ನು ಸಾಧಿಸಲು ನಾವು ಹೆಚ್ಚು ಪ್ರೇರಣೆ, ಶಿಸ್ತು ಮತ್ತು ನಿರಂತರವಾಗಿರಬೇಕು. ನಮ್ಮ ಗುರಿ ದೊಡ್ಡದಾಗಿದ್ದರೆ ಅದನ್ನು ಸಣ್ಣ ಭಾಗಗಳಾಗಿ ವಿಂಗಡಿಸಿ ಸಾಧಿಸಬೇಕು. ಆದ್ದರಿಂದ ನಾವು ನಮ್ಮ ಗುರಿಯನ್ನು ಸಾಧಿಸಲು ನಮ್ಮ ಕೆಲಸದ ಮೇಲೆ ಕೇಂದ್ರೀಕರಿಸಬಹುದು ಮತ್ತು ನಾವು ಯಶಸ್ವಿ ವ್ಯಕ್ತಿಯಾಗುವುದರಲ್ಲಿ ಯಶಸ್ವಿಯಾಗಬಹುದು ಮತ್ತು ಜನರು ನಮ್ಮನ್ನು ಆದರ್ಶವಾಗಿ ಪರಿಗಣಿಸಲು ಪ್ರಾರಂಭಿಸುತ್ತಾರೆ. ಆದ್ದರಿಂದ ಕಡಿಮೆ ಗಮನವನ್ನು ಕೇಂದ್ರೀಕರಿಸುವುದು ಪ್ರಮುಖ ವಿಷಯಗಳಲ್ಲಿ ಒಂದಾಗಿದೆ. 13. ನಾವು ಇತರರನ್ನು ಟೀಕಿಸುವುದನ್ನು, ಅಂದರೆ ಕೆಟ್ಟದ್ದನ್ನು ಮಾತನಾಡುವುದನ್ನು ಆನಂದಿಸುತ್ತೇವೆ. ಹಿಂದೂ ಧರ್ಮಗ್ರಂಥಗಳಲ್ಲಿ ಇದನ್ನು ದೊಡ್ಡ ಪಾಪವೆಂದು ವಿವರಿಸಲಾಗಿದೆ. ನಾವು 4 ಗೆಳೆಯರು ಒಟ್ಟಿಗೆ ಕುಳಿತು 5ನೇ ವ್ಯಕ್ತಿಯ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತೇವೆ. ನಾಳೆ ಆ 5ನೇ ವ್ಯಕ್ತಿಯು ನಾನಾಗಬಹುದು ಎಂದು ತಿಳಿದಿದ್ದೇವೆ. ಇದು ನಮ್ಮ ಚಿತ್ರದ ಮೇಲೆ ಯಾವ ಪರಿಣಾಮ ಬೀರುತ್ತದೆ? ಇದು ನಮ್ಮ ಆಲೋಚನೆ ಏನು ಎಂಬುದನ್ನು ತೋರಿಸುತ್ತದೆ. ನಾವು ಯಾವ ರೀತಿಯ ಚಿಂತನೆಯ ಜನರು? ಕಡಿಮೆ ಜನರು ಅರ್ಥಮಾಡಿಕೊಳ್ಳಲು ಪ್ರಾರಂಭಿಸುತ್ತಾರೆ ಮತ್ತು ನಮ್ಮ ಮೌಲ್ಯವು ಕಡಿಮೆಯಾಗಲು ಪ್ರಾರಂಭಿಸುತ್ತದೆ. 14. ನೀವು ನಿಮ್ಮನ್ನು ಗುರುತಿಸಿಕೊಳ್ಳಬೇಕು. ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ಒಳ್ಳೆಯ ಸಾಮರ್ಥ್ಯ ಇರುತ್ತದೆ ಮತ್ತು ಅವನು ಇತರರಿಗಿಂತ ಉತ್ತಮ. ನಮ್ಮನ್ನು ನಾವು ಸುಧಾರಿಸಿಕೊಳ್ಳಬೇಕಷ್ಟೇ. ಸಮಾಜ ಮತ್ತು ಕುಟುಂಬದಲ್ಲಿ ಆ ಜನರು ತಮ್ಮ ಸಾಮರ್ಥ್ಯವನ್ನು ಗುರುತಿಸುವ ಮೂಲಕ ತಮ್ಮನ್ನು ತಾವು ಸಾಬೀತುಪಡಿಸುವ ಅತ್ಯುನ್ನತ ಮೌಲ್ಯವನ್ನು ಹೊಂದಿರುತ್ತಾರೆ. ನಮ್ಮ ಮೌಲ್ಯವನ್ನು ಹೇಗೆ ಹೆಚ್ಚಿಸುವುದು ಎಂಬುದನ್ನು ಸಾಬೀತುಪಡಿಸೋಣ. 15. ಆತುರದಲ್ಲಿ ತಪ್ಪು ಹೇಳುವುದು ಬೇಡ. ಇದರಿಂದಾಗಿ ಮುಂದಿನ ವ್ಯಕ್ತಿಯು ಕೆಟ್ಟದ್ದನ್ನು ಅನುಭವಿಸುತ್ತಾನೆ. ಆ ವ್ಯಕ್ತಿ ನಮಗೆ ಏನಾದರೂ ಕೇಳಲು ಬಯಸಿದರೆ, ಸಲಹೆಯನ್ನು ಪಡೆಯಲು ಬಯಸಿದರೆ, ಅವರ ಪ್ರಶ್ನೆಗಳಿಗೆ ಚಿಂತನಶೀಲವಾಗಿ ಮತ್ತು ಚೆನ್ನಾಗಿ ಉತ್ತರಿಸಿ. ಇದರಿಂದ ಅವರ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಳಬಹುದು. ಭಾವನಾತ್ಮಕವಾಗಿ ಮತ್ತು ಮಾನಸಿಕವಾಗಿ ನಾವೇ ಸದೃಢರಾಗಬೇಕು. ಇದರಿಂದ ಜನರಲ್ಲಿ ನಮ್ಮ ಮೌಲ್ಯ ಹೆಚ್ಚುತ್ತದೆ. ನಿಮ್ಮ ಸ್ವಂತ ಮೌಲ್ಯವನ್ನು ಹೇಗೆ ಹೆಚ್ಚಿಸುವುದು ಇದರಿಂದ ಕಲಿಯಿರಿ. 16. ಸಮಾಜ ಸೇವೆಯಲ್ಲಿ ಮಾತನಾಡಲು ಅವಕಾಶ ಸಿಕ್ಕರೆ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಕಡ್ಡಾಯ. ನಾನು ಸರಿಯಾದ ನಿರ್ಧಾರವನ್ನು ತೆಗೆದುಕೊಂಡರೆ ನನ್ನ ಸರಿಯಾದ ನಿರ್ಧಾರವನ್ನು ಜನರು ಗೌರವಿಸುತ್ತಾರೆ ಎಂದು ತಿಳಿಯಬೇಕು ಮತ್ತು ಜನರಲ್ಲಿ ಉತ್ತಮ ವ್ಯಕ್ತಿತ್ವ ಹೊರಹೊಮ್ಮುತ್ತದೆ. 17. ಕೆಲವೊಮ್ಮೆ ನಾವು ಪರಿಸ್ಥಿತಿಯ ಬಗ್ಗೆ ಹೆಚ್ಚು ಯೋಚಿಸಲು ಪ್ರಾರಂಭಿಸುತ್ತೇವೆ. ಸಣ್ಣ ವಿಷಯಗಳ ಬಗ್ಗೆ ಚಿಂತಿಸುತ್ತಾ ಗಂಟೆಗಟ್ಟಲೆ ಕೆರೆಯುತ್ತಾರೆ. ಉಚಿತ ಸಂದೇಶ. ನಮ್ಮ ಮನಸ್ಸನ್ನು ಶಾಂತವಾಗಿ ಮತ್ತು ಕೇಂದ್ರೀಕರಿಸಲು ನಮಗೆ ಕಷ್ಟವಾಗುತ್ತದೆ. ಅಂದರೆ ಅತಿಯಾಗಿ ಯೋಚಿಸುವುದು ನಮಗೆ ಅಪಾಯಕಾರಿ. ಇದು ನಮ್ಮ ಮೌಲ್ಯಗಳ ಮೇಲೂ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಹೆಚ್ಚು ಯೋಚಿಸುವುದರಿಂದ ಸರಿಯಾದ ಕೆಲಸದತ್ತ ಗಮನ ಹರಿಸಲು ಸಾಧ್ಯವಾಗುವುದಿಲ್ಲ. ಇದರಿಂದ ಜನರಲ್ಲಿ ನಮ್ಮ ಇಮೇಜ್ ಕಡಿಮೆಯಾಗುತ್ತಾ ಹೋಗುತ್ತದೆ ಮತ್ತು ಜನರ ನಡುವೆ ಜಾಗವನ್ನು ಮಾಡಲು ಸಾಧ್ಯವಾಗುವುದಿಲ್ಲ. 18. ಜನರು ಹೇಳುವುದಕ್ಕೆ ಯಾವಾಗಲೂ ಹೌದು ಎಂದು ಹೇಳುವುದು ನಮ್ಮ ಮೌಲ್ಯವನ್ನು ಕಡಿಮೆ ಮಾಡುತ್ತದೆ. ಜನರಿಗೆ ಹೌದು ಎಂದು ಹೇಳುವ ವ್ಯಕ್ತಿ ಅವನು ತನ್ನ ಕೆಲಸವನ್ನ ಮಾಡಬೇಕೆಂದು ಬಯಸುತ್ತಾನೆ. ಅದಕ್ಕಾಗಿಯೇ ನಾವು ಸಮಯಕ್ಕೆ ತಕ್ಕಂತೆ ಇಲ್ಲ ಎಂದು ಮಾತನಾಡಬೇಕಾಗಿದೆ. ಯಾವ ಮಾತು ಸರಿಯಾಗಿದೆ ಅದಕ್ಕೆ ಸರಿ
ಯಾವ ಮಾತು ತಪ್ಪಾಗಿದೆ ಅದಕ್ಕೆ ತಪ್ಪು ಎನ್ನಬೇಕು. ಆಗ ಜನರ ಮುಂದೆ ಒಳ್ಳೆಯ ಚಿತ್ರಣ ಮೂಡುತ್ತದೆ ಮತ್ತು ಜನರು ನಮಗೆ ಮೌಲ್ಯವನ್ನು ನೀಡುತ್ತಾರೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ. ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.